ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗಳು ಮೊದಲೇ ನಿಮಗೆ ಬಂದು ತಲುಪುತ್ತೆ. ಇವತ್ತಿನ ತರಗತಿಯೊಳಗೆ BA 3rd ಸೆಮಿಸ್ಟರ್ದ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ್ರಿ. ಇಂಡಿಯನ್ ಎಕನಾಮಿದ 3rd ಸೆಮಿಸ್ಟರ್ BA 2 ಅಂಕದ ಪ್ರಶ್ನೆಗಳು. ಫಸ್ಟ್ ಚಾಪ್ಟರ್ 1 ಒಳಗೆ ಭಾರತದ ಕೃಷಿ ಕ್ಷೇತ್ರದಲ್ಲಿ ತೊಡಗಿದವರ ಶೇಕಡಾವಾರು ಪ್ರಮಾಣ ಎಷ್ಟು? ಸ್ಟೇಟ್ ದ ಪರ್ಸೆಂಟೇಜ್ ಆಫ್ ಪೀಪಲ್ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್. ಭಾರತದ ಕೃಷಿ ಕ್ಷೇತ್ರದಲ್ಲಿ ಯಾವುದಾದರೂ 2 ಅನುಕೂಲಗಳನ್ನು ತಿಳಿಸಿರಿ. ಸ್ಟೇ ಎನಿ ಟು ಮೆರಿಟ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಹಸಿರು ಕ್ರಾಂತಿ ಎಂದು ಅನುಷ್ಠಾನಕ್ಕೆ ಬಂದಿತು. ವೆನ್ ಸ್ಟಾರ್ಟೆಡ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಹಸಿರು ಕ್ರಾಂತಿಯ ಅರ್ಥವನ್ನು ನೀಡಿರಿ. ಸ್ಟೇಟ್ ದ ಮೀನಿಂಗ್ ಆಫ್ ಗ್ರೀನ್ ರೆವಲ್ಯೂಷನ್. ಭಾರತದ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನು ಯಾವ ರಾಜ್ಯದಲ್ಲಿ ಜಾರಿಗೊಳಿಸಲಾಯಿತು? ಭಾರತದಲ್ಲಿ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನು ಯಾವ ರಾಜ್ಯದಲ್ಲಿ ಜಾರಿಗೊಳಿಸಲಾಯಿತು? ಫಾರ್ ದ ಫಸ್ಟ್ ಟೈಮ್ ಇನ್ ವಿಚ್ ಸ್ಟೇಟ್ ಗ್ರೀನ್ ರೆವಲ್ಯೂಷನ್ ಅಡಾಪ್ಟೆಡ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ GNPಯನ್ನು ವಿಸ್ತರಿಸಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ GDP ವಿಸ್ತರಿಸಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ NNPಯನ್ನು ವಿಸ್ತರಿಸಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ HDIನ ವಿಸ್ತರಿಸಿ ಬರೆಯಿರಿ. ಇದ್ರದನ್ನು ಎಕ್ಸ್ಪಾಂಡ್ ಮಾಡಿ ನೀವು ಎಷ್ಟದನ್ನು ಬರೀಬೇಕು. ಯಾವ್ಯಾವಪ್ಪ ಅಂತಂದ್ರೆ GNP, GDP, NNP ಮತ್ತು HDI ಇವುಗಳ ವಿಸ್ತೃತ ರೂಪವನ್ನು ಬರೀಬೇಕು. ಇನ್ನು ಫಸ್ಟ್ ಚಾಪ್ಟರ್ ಒಳಗೆ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ್ರಿ. ಭಾರತದ ಆರ್ಥಿಕತೆಯ ಲಕ್ಷಣಗಳನ್ನು ವಿವರಿಸಿರಿ. ಫೀಚರ್ಸ್ ಆಫ್ ಇಂಡಿಯನ್ ಎಕನಾಮಿ. ನೆಕ್ಸ್ಟ್ ಕ್ವಶನ್, GNPಯನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಅ ಶಾರ್ಟ್ ನೋಟ್ ಆನ್ GNP. ನೆಕ್ಸ್ಟ್ ಕ್ವಶನ್ 15 ಮಾರ್ಕ್ಸ್ದು, ಭಾರತದ ಆರ್ಥಿಕತೆಯ ರಚನಾತ್ಮಕ ಬೆಳವಣಿಗೆಯನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ದೆನ್ ರಿಟನ್ ನೋಟ್ ಆನ್ ಸ್ಟ್ರಕ್ಚರಲ್ ಗ್ರೋತ್ ಆಫ್ ಇಂಡಿಯನ್ ಎಕನಾಮಿ. ನೆಕ್ಸ್ಟ್ ಕ್ವಶನ್, ಮಾನವ ಅಭಿವೃದ್ಧಿ ಅನುಸೂಚಿಯನ್ನು ಕುರಿತು ಚರ್ಚಿಸಿರಿ. ಡಿಸ್ಕಸ್ ಆನ್ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನೆಕ್ಸ್ಟ್ ಕ್ವಶನ್, ಚಾಪ್ಟರ್ 2 ಒಳಗೆ ಮೊದಲ ಬಾರಿಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ನೋಡೋಣ್ರಿ. ಚಾಪ್ಟರ್ 2 ಒಳಗೆ ಚಾಪ್ಟರ್ 1 ಮುಗಿದು ಆದಷ್ಟು ಸ್ಪೀಡಾಗಿ ಹೇಳಕತ್ತನು. ಯಾಕಪ್ಪ ಅಂತಂದ್ರೆ ಅಷ್ಟು ಚಾಪ್ಟರ್ ಕವರ್ ಆಗಬೇಕು ಒಂದು ವಿಡಿಯೋ ಒಳಗೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಆದಷ್ಟು ಸ್ಪೀಡ್ ಹೇಳಿದಷ್ಟು ನಿಮಗೆ ವಿಡಿಯೋ ಬೋರ್ ಆಗಂಗಿಲ್ಲ. ವಿತ್ ಬೇಗ ನೀವು ಆನ್ಸರ್ಗಳನ್ನ ಮತ್ತು ಕ್ವಶನ್ಸ್ಗಳನ್ನ ಕ್ಯಾಚ್ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳೋ ಕಾರಣಕ್ಕೆ ಸ್ಪೀಡಾಗಿ ಹೇಳಕತ್ತನು. ಚಾಪ್ಟರ್ 2 ಮಾರ್ಕ್ಸ್ ಕ್ವಶನ್ಸ್. ಭಾರತೀಯರ ಪ್ರಮುಖ ಕಸಬುಗಳನ್ನು ತಿಳಿಸಿರಿ. ಮೆನ್ಷನ್ ದ ಮೇನ್ ಅಕ್ಯುಪೇಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಭಾರತದ ಕೃಷಿ ಉತ್ಪಾದನೆಯ ಹೆಚ್ಚಿಸಲು ಕ್ರಮಗಳನ್ನು ತಿಳಿಸಿರಿ. ಸ್ಟೇಟ್ ಎನಿ ಟು ಮೆಜರ್ ಆಫ್ ಇನ್ಕ್ರೀಸ್ ದ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಸ್ಟೇಟ್ ಎನಿ ಟು ಮೆಜರ್ಸ್ ಟು ಇನ್ಕ್ರೀಸ್ ದ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಬೆಂಬಲ ಬೆಲೆಯ ನೀತಿ ಎಂದರೇನು? ವಾಟ್ ಈಸ್ ಸಪೋರ್ಟ್ ಪ್ರೈಸ್ ಪಾಲಿಸಿ. ಬೆಂಬಲ ಬೆಲೆಯ ನೀತಿ ಎಂದರೇನು? ಸಪೋರ್ಟ್ ಪ್ರೈಸ್ ಪಾಲಿಸಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಯಾವುದಾದರೂ 2 ಸಾಂಸ್ಥಿಕ ಹಣಕಾಸಿನ ಮೂಲಗಳನ್ನು ತಿಳಿಸಿರಿ. ಸ್ಟೇಟ್ ಎನಿ ಟು ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ NABARD. ನೆಕ್ಸ್ಟ್, ಎಕ್ಸ್ಟೆಂಡ್ ದ AGMARK ಆರ್ AGMAR ಅನ್ನು ವಿಸ್ತರಿಸಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್ 5 ಅಂಕದ ಪ್ರಶ್ನೆಗಳು. ಸೆಕೆಂಡ್ ಚಾಪ್ಟರ್ ಒಳಗೆ ಭಾರತದ ಆರ್ಥಿಕತೆಯಲ್ಲಿ ಕೃಷಿಯ ಪಾತ್ರವನ್ನು ತಿಳಿಸಿರಿ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯನ್ ಎಕನಾಮಿ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯನ್ ಎಕನಾಮಿ. ನೆಕ್ಸ್ಟ್ ಕ್ವಶನ್, ಭಾರತದ ಆರ್ಥಿಕತೆಯಲ್ಲಿ ಕೃಷಿ ನೀತಿಯನ್ನು ಕುರಿತು ಬೆಳಕು ಚೆಲ್ಲಿರಿ. ಫೋಕಸ್ ಆನ್ ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ ಇನ್ ಇಂಡಿಯಾ. ಕೃಷಿ ಮಾರುಕಟ್ಟೆ ವ್ಯವಸ್ಥೆಯ ದೋಷಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಅ ನೋಟ್ ಆನ್ ಡಿಫೆಕ್ಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟ್ಸ್. ನೆಕ್ಸ್ಟ್ ಕ್ವಶನ್ 15 ಮಾರ್ಕ್ಸ್ದು, ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರವನ್ನು ವರ್ಣಿಸಿರಿ. ನರೇಟ್ ದ ರೋಲ್ ಇಫ್ ಅಗ್ರಿಕಲ್ಚರ್ ಇನ್ ಎಕನಾಮಿಕ್ಸ್ ಡೆವಲಪ್ಮೆಂಟ್.
ನೆಕ್ಸ್ಟ್ ಕ್ವಶನ್, ಕೃಷಿಯ ಕಡಿಮೆ ಉತ್ಪಾದಕತೆಯ ಕಾರಣವನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಕಾಸಸ್ ಫಾರ್ ಲೋ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್. ನೆಕ್ಸ್ಟ್ ಕ್ವಶನ್, ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ವಿವರಿಸಿರಿ. ಮೆಜರ್ ಟು ಇನ್ಕ್ರೀಸ್ ದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ. ಕೃಷಿ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಿರಿ. ಇಂಗ್ಲೀಷ್ ಒಳಗೆ ಟೈಟಲ್ ಮಿಸ್ ಆಗೈತಿ. ಭಾರತದ ಕೃಷಿಯ ಮಾರುಕಟ್ಟೆ ವ್ಯವಸ್ಥೆಯ ದೋಷಗಳು ಮತ್ತು ಅವುಗಳನ್ನು ಸರಿಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿರಿ. ಎಕ್ಸ್ಪ್ಲೈನ್ ಅಬೌಟ್ ದ ಡಿಫೆಕ್ಟ್ಸ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟ್ಸ್ ಆ್ಯಂಡ್ ಗೌರ್ಮೆಂಟ್ ಮೆಜರ್ಸ್ ಟು ರಿಮೂವ್ ದ ಎಫೆಕ್ಟ್ ಆಫ್ ದ ಅಗ್ರಿಕಲ್ಚರ್ ಮಾರ್ಕೆಟ್ಸ್. ನೆಕ್ಸ್ಟ್ ಚಾಪ್ಟರ್ 3 ಒಳಗೆ 2 ಮಾರ್ಕ್ಸ್ದು ಕ್ವಶನ್ಸ್. ಕೈಗಾರಿಕೆಯ ಅರ್ಥ ನೀಡಿರಿ. ಗಿವ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿ. ನೆಕ್ಸ್ಟ್ ಕ್ವಶನ್, ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿರಿ. ಮೆನ್ಷನ್ ದ ಎನಿ 2 ಪ್ರಾಬ್ಲಮ್ಸ್ ಆಫ್ ದ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ. ನೆಕ್ಸ್ಟ್ ಕ್ವಶನ್, ಸೇಲ್ ವಿಸ್ತರಿಸಿ ಬರೆಯಿರಿ. SALE ಸೇಲ್ ಅನ್ನು ವಿಸ್ತರಿಸಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಗೆರೆಗಳನ್ನು ಎಲ್ಲಿ ಕೇಂದ್ರೀಕೃತವಾಗಿವೆ? ಹತ್ತಿ ಬಟ್ಟೆಯ ಗೆರೆಗಳು ಎಲ್ಲಿ ಕೇಂದ್ರೀಕೃತವಾಗಿದೆ? Where are the maximum cotton textile mills consultant in India? ಭಾರತದ ಯಾವ ನಗರವನ್ನು ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ? ವಿಚ್ ಸಿಟಿ ಇನ್ ಇಂಡಿಯಾ ಈಸ್ ಕಾಲ್ಡ್ ಮ್ಯಾಂಚೆಸ್ಟರ್? ನೆಕ್ಸ್ಟ್ ಕ್ವಶನ್, ಹತ್ತಿ ಬಟ್ಟೆ ಕೈಗಾರಿಕೆಗಳ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿರಿ. ಮೆನ್ಷನ್ ದ ನೇಟಿವ್ ಪ್ರಾಬ್ಲಮ್ಸ್ ಆಫ್ ದ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ನೆಕ್ಸ್ಟ್ ಕ್ವಶನ್, ಯಾವ ಬೆಳೆಯನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ? ವಿಚ್ ಕ್ರಾಪ್ ಇನ್ ಕಾಲ್ಡ್ ದ ಗೋಲ್ಡನ್ ಫೈಬರ್? ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಸೆಣಬು ಗಿರಣಿಗಳು ಎಲ್ಲಿ ಮತ್ತು ಯಾವ ನದಿಯ ದಡದಲ್ಲಿ ಸ್ಥಾಪಿಸಲಾಗಿದೆ? ವೇರ್ ಇನ್ ಇಂಡಿಯಾ ಆರ್ ದ ಮ್ಯಾಕ್ಸಿಮಮ್ ಜೂಟ್ ಮಿಲ್ಸ್ ಎಸ್ಟಾಬ್ಲಿಷ್ಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್? ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸೆಣಬು ಕೈಗಾರಿಕೆಗಳು ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿ. ಭಾರತದಲ್ಲಿ ಯಾವುದಾದರೂ 2 ಸೆಣಬು ಕೈಗಾರಿಕೆಗಳ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿರಿ. ಮೆನ್ಷನ್ ಎನಿ 2 ಪ್ರಾಬ್ಲಮ್ಸ್ ಆಫ್ ದ ಜೂಟ್ ಇಂಡಸ್ಟ್ರಿ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಪ್ರಪಂಚದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನ ಲಭಿಸಿದೆ? ವಾಟ್ ಈಸ್ ದ ಇಂಡಿಯನ್ಸ್ ರ್ಯಾಂಕ್ ಇನ್ ವರ್ಲ್ಡ್ ಶುಗರ್ ಪ್ರೊಡಕ್ಷನ್? ನೆಕ್ಸ್ಟ್ ಕ್ವಶನ್, ಸಣ್ಣ ಕೈಗಾರಿಕೆಗಳ ಯಾವುದಾದರೂ 2 ಮಹತ್ವವನ್ನು ತಿಳಿಸಿರಿ. ಮೆನ್ಷನ್ ಎನಿ 2 ಇಂಪಾರ್ಟೆಂಟ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಇನ್ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಬಟ್ಟೆ ಕೈಗಾರಿಕೆಗಳ ಸಮಸ್ಯೆಗಳನ್ನು ವಿವರಿಸಿರಿ. ಸೆಣಬು ಕೈಗಾರಿಕೆ ಸಮಸ್ಯೆಗಳನ್ನು ಪರಿಶೀಲಿಸಿರಿ. ಸಣ್ಣ ಕೈಗಾರಿಕೆಗಳ ಮಹತ್ವವನ್ನು ವಿವರಿಸಿ. ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಬಹುರಾಷ್ಟ್ರೀಯ ನಿಗಮಗಳ ದೋಷಗಳನ್ನು ಪರಿಶೀಲಿಸಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ಬಟ್ಟೆ ಕೈಗಾರಿಕೆಗಳ ಸಮಸ್ಯೆಗಳನ್ನು ವಿವರಿಸಿರಿ. ಸೆಣಬು ಕೈಗಾರಿಕೆಯ ಸಮಸ್ಯೆಗಳನ್ನು ಪರಿಶೀಲಿಸಿರಿ. ಸಣ್ಣ ಕೈಗಾರಿಕೆಗಳ ಮಹತ್ವವನ್ನು ವಿವರಿಸಿ. ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿರಿ. ಬಹುರಾಷ್ಟ್ರೀಯ ನಿಗಮಗಳ ದೋಷಗಳನ್ನು ಪರಿಶೀಲಿಸಿರಿ. ಇವಾಗ 15 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಭಾರತದಲ್ಲಿ ಉಕ್ಕು ಕೈಗಾರಿಕೆಗಳನ್ನು ಕುರಿತು ಒಂದು ಸಮಗ್ರ ಟಿಪ್ಪಣಿಯನ್ನು ಬರೆಯಿರಿ. 15 ಮಾರ್ಕ್ಸ್ ಕ್ವಶನ್. ಭಾರತದಲ್ಲಿ ಉಕ್ಕು ಕೈಗಾರಿಕೆಗಳನ್ನು ಕುರಿತು ಒಂದು ಸಮಗ್ರ ಟಿಪ್ಪಣಿಯನ್ನು ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಸೆಣಬು ಕೈಗಾರಿಕಾ ಸಮಸ್ಯೆಗಳನ್ನು ಪರಿಶೀಲಿಸಿ. ನೆಕ್ಸ್ಟ್, ಸಕ್ಕರೆ ತಯಾರಿಕೆಗಳ ಕುರಿತು ಚರ್ಚಿಸಿರಿ. ಆ್ಯಂಡ್ ದೆನ್ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಣ್ಣ ಕೈಗಾರಿಕೆಗಳ ಪಾತ್ರ ಏನು ಮತ್ತು ಅವುಗಳ ಸರಕಾರ ನೆರವನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿ ಮತ್ತು ಅವುಗಳಿಗೆ ಸರ್ಕಾರದ ನೆರವುಗಳನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಬಹುರಾಷ್ಟ್ರೀಯ ಕಂಪನಿಗಳ ಗುಣ ಮತ್ತು ದೋಷಗಳ ಕುರಿತು ವಿವರಿಸಿರಿ. ಇದು ಚಾಪ್ಟರ್ 3 ಮುಗಿತು. ಇನ್ನು ಚಾಪ್ಟರ್ 4 ನೋಡೋಣ್ರಿ. ಚಾಪ್ಟರ್ 4 ಒಳಗೆ 2 ಮಾರ್ಕ್ಸ್ ಕ್ವಶನ್ಸ್. ಬ್ಯಾಂಕ್ ಎಂದರೇನು? ವಾಟ್ ಈಸ್ ಬ್ಯಾಂಕ್? ನೆಕ್ಸ್ಟ್ ಕ್ವಶನ್, ವಾಣಿಜ್ಯ ಬ್ಯಾಂಕಿನ ಅರ್ಥ ನೀಡಿ. ನೆಕ್ಸ್ಟ್ ಕ್ವಶನ್, ಓವರ್ ಡ್ರಾಫ್ಟ್ ಎಂದರೇನು? ನೆಕ್ಸ್ಟ್ ಕ್ವಶನ್, CRR ಅನ್ನು ವಿಸ್ತರಿಸಿ ಬರೆಯಿರಿ. CRR ಅನ್ನು ವಿಸ್ತರಿಸಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್, RBI ಅನ್ನು ವಿಸ್ತರಿಸಿ
ಬರೆಯಿರಿ. RBIನ ವಿಸ್ತರಿಸಿ ಬರೆಯಿರಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, RBI ರಾಷ್ಟ್ರೀಕರಣವಾದ ವರ್ಷ ಯಾವುದೆಂದು ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಹಣಕಾಸು ನೀತಿ ಯಾವುದಾದರೂ ಎರಡು ಉದ್ದೇಶಗಳನ್ನು ತಿಳಿಸಿ. ಹಣಕಾಸು ನೀತಿಯ ಯಾವುದಾದರೂ ಒಂದೆರಡು ಉದ್ದೇಶಗಳನ್ನು ತಿಳಿಸಿರಿ. ಟೈಪಿಂಗ್ ಮಿಸ್ಟೇಕ್ ಆಗೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್, ಕೋಶೀಯ ನೀತಿ ಎಂದರೇನು? ವಾಟ್ ಈಸ್ ಕೋಶೀಯ ನೀತಿ ಎಂದರೇನು? ಸಾರ್ವಜನಿಕ ವರಮಾನ ಯಾವುದು? ಎರಡು ಮೂಲಗಳನ್ನು ತಿಳಿಸಿರಿ. ವಾಟ್ ಈಸ್ ಬಜೆಟ್? ಸಾರ್ವಜನಿಕ ವರಮಾನ ಯಾವುದಾದ್ರೂ ಎರಡು ಮೂಲಗಳನ್ನು ತಿಳಿಸಿರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಬಜೆಟ್? ನೆಕ್ಸ್ಟ್ 5 ಮಾರ್ಕ್ಸ್ದು ಕ್ವಶನ, ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿರಿ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ದ ಸೆಂಟ್ರಲ್ ಬ್ಯಾಂಕ್. ನೆಕ್ಸ್ಟ್ ಕ್ವಶನ್, ಹಣಕಾಸು ನೀತಿಯ ಧ್ಯೇಯೋದ್ದೇಶಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಹಣಕಾಸು ನೀತಿಯ ಧ್ಯೇಯೋದ್ದೇಶಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಅ ನೋಟ್ ಆನ್ ಅಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ. ನೆಕ್ಸ್ಟ್ ಕ್ವಶನ್, ಅಭಿವೃದ್ಧಿಯಲ್ಲಿ ಕೇಂದ್ರ ಬ್ಯಾಂಕಿನ ಪಾತ್ರವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಅಬೌಟ್ ಫಂಕ್ಷನ್ಸ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿಯಲ್ಲಿ ಕೇಂದ್ರ ಬ್ಯಾಂಕಿನ ಪಾತ್ರವನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ಕುರಿತು ಚರ್ಚಿಸಿರಿ. ಡಿಸ್ಕಸ್ ಆನ್ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಬ್ಯಾಂಕಿನ ವಲಯದ ಪ್ರಮುಖ ಸುಧಾರಣೆಗಳನ್ನು ಕುರಿತು ವಿವರಿಸಿರಿ. ಎಕ್ಸ್ಪ್ಲೇನ್ ಅಬೋ ಬ್ಯಾಂಕಿಂಗ್ ದ ಸೆಕ್ಟರ್ಸ್ ರಿಫಾರ್ಮ್ಸ್. ಏನೋ ತಪ್ಪಾಗ್ಯದ, ಏನಾರ ತಪ್ಪಿದ್ರೆ ಸ್ವಲ್ಪ ಅಲ್ಲೇ ನೋಡ್ಕೊರಿ. ನೆಕ್ಸ್ಟ್ ಕ್ವಶನ್ಸ್, ಆರ್ಥಿಕ ಅಭಿವೃದ್ಧಿಯಲ್ಲಿ ಕೇಂದ್ರ ಬ್ಯಾಂಕಿನ ಪಾತ್ರವನ್ನು ಪರಿಶೀಲಿಸಿರಿ. ಎಕ್ಸಾಮೈನ್ ದ ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ಇನ್ ಎಕನಾಮಿಕ್ಸ್ ಡೆವಲಪ್ಮೆಂಟ್. ನೆಕ್ಸ್ಟ್ ಚಾಪ್ಟರ್ 5, ಲಾಸ್ಟ್ ಚಾಪ್ಟರ್ದಿಂದ ಕ್ವಶನ್ಸ್. ವಿದೇಶಿ ವ್ಯಾಪಾರದ ಅರ್ಥವನ್ನು ನೀಡಿರಿ. 2 ಮಾರ್ಕ್ಸ್ ಕ್ವಶನ್ನ. ಗಿವ್ ದ ಮೀನಿಂಗ್ ಆಫ್ ಫಾರಿನ್ ಟ್ರೇಡ್. ನೆಕ್ಸ್ಟ್ ಕ್ವಶನ್, ವಿದೇಶಿ ವ್ಯಾಪಾರದ ಯಾವುದಾದರೂ ಎರಡು ಅನುಕೂಲಗಳನ್ನು ತಿಳಿಸಿರಿ. ಸ್ಟೇಟ್ ಎನಿ 2 ಮೆರಿಟ್ಸ್ ಆಫ್ ಟ್ರೇಡ್. ನೆಕ್ಸ್ಟ್ ಕ್ವಶನ್, ಭಾರತವು ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ಉತ್ಪನ್ನವನ್ನು ಹೆಸರಿಸಿರಿ. ವಿಚ್ ಪ್ರಾಡಕ್ಟ್ ಇನ್ ಇಂಡಿಯಾ ಇಂಪೋರ್ಟ್ಸ್ ಆಪ್ಟಿಮ್ಲಿ. ನೆಕ್ಸ್ಟ್ ಕ್ವಶನ್, ಭಾರತವು ಅತಿ ಹೆಚ್ಚು ರಫ್ತು ಮಾಡುವ ಉತ್ಪನ್ನವನ್ನು ತಿಳಿಸಿರಿ. ಭಾರತದಲ್ಲಿ ಅತಿ ಹೆಚ್ಚು ರಫ್ತು ಮಾಡುವ ಉತ್ಪನ್ನವನ್ನು ತಿಳಿಸಿರಿ. ಪಾವತಿ ಶುಲ್ಕ ಎಂದರೇನು? ನೆಕ್ಸ್ಟ್ ಕ್ವಶನ್, WTO ಅನ್ನು ವಿಸ್ತರಿಸಿರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, WTO ಎಂದು ಸ್ಥಾಪನೆಯಾಯಿತು ಎಂಬುದನ್ನು ಬರೆಯಿರಿ. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳು. ವಿದೇಶಿ ವ್ಯಾಪಾರದ ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಫಾರಿನ್ ಟ್ರೇಡ್. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ವ್ಯಾಪಾರದ ದಿಕ್ಕನ್ನು ಕುರಿತು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಡೈರೆಕ್ಷನ್ ಆಫ್ ದ ಇಂಡಿಯನ್ ಫಾರಿನ್ ಟ್ರೇಡ್. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವವನ್ನು ಕುರಿತು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಅಬೋವ್ ಇಂಪಾರ್ಟೆನ್ಸ್ ಆಫ್ ದ ಫಾರಿನ್ ಟ್ರೇಡ್. ನೆಕ್ಸ್ಟ್ ಕ್ವಶನ್, ವಿದೇಶಿ ವ್ಯಾಪಾರ ಸಂಘಟನೆಯ ಉದ್ದೇಶವನ್ನು ಪರಿಶೀಲಿಸಿರಿ. ಎಕ್ಸಾಮೈನ್ ದ ಅಬ್ಜೆಕ್ಟಿವ್ ಆಫ್ WTO. 15 ಅಂಕದ ಪ್ರಶ್ನೆಗಳು. 5th ಚಾಪ್ಟರ್ದಾಗ ವಿದೇಶಿ ವ್ಯಾಪಾರದ ಸಂರಚನೆಯನ್ನು ಕುರಿತುಕೊಂಡು ಸಮಗ್ರ ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಅ ನೋಟ್ ಆನ್ ಕಾಂಪೆನ್ಷನ್ ಇನ್ ಇಂಡಿಯನ್ಸ್ ಫಾರಿನ್ ಟ್ರೇಡ್. Compensation. Write a note on compensation if in Indians foreign trade. Next question, ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವದ ಕುರಿತು ವಿವರಿಸಿರಿ. Explain the above importance foreign. Next question, ಪಾವತಿ ಚಿಡುಕಿನ ಅಸಮತೋಲನಕ್ಕೆ ಕಾರಣಗಳನ್ನು ಮತ್ತು ಸರಿಪಡಿಸುವ ವಿಧಾನಗಳನ್ನು ಕುರಿತು ವಿವರಿಸಿರಿ. Explain about causes for the disequilibrium in balance of payments and methods to correct this equivalent in BOP. Next and last question, ವಿಶ್ವ ವ್ಯಾಪಾರ ಸಂಘಟನೆಯನ್ನು ಕುರಿತು ಬರೆಯಿರಿ ಅಥವಾ ವಿವರಿಸಿರಿ. ಇದಾಗಿತ್ತು ಇವತ್ತಿನ ಕ್ಲಾಸ್. ಯಾರಾದರೂ ಇಲ್ಲಿವರೆಗೂ ನಮ್ಮ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ವಿಷಯದ ಕ್ವಶನ್ ಪೇಪರ್ ಅಥವಾ ಪ್ರಶ್ನೆ ಪತ್ರಿಕೆಗಳು, ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಚಾಪ್ಟರ್ ವೈಸ್ ಕ್ವಶನ್ಸ್ ಬೇಕಾಗಿತ್ತು ಅಂತಂದರೆ ತಪ್ಪದೇ ಕಮೆಂಟ್ ಮಾಡಿ. ನಿಮಗೆ ಅವನ್ನು ಒದಗಿಸುವಂಥ ಪ್ರಯತ್ನ ನಾವು ತಪ್ಪದೇ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.